ನಮಸ್ಕಾರ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ನೀವು ಕೇಳೇ ಇರ್ತೀರ. ಹೌದು, ಕ್ರಾಪ್ ಇನ್ಶೂರೆನ್ಸ್ ಮಾಡುವುದು. ಅದರಂತೆ ನಿಮ್ಮ ಬೆಳೆ ನಷ್ಟ ಆದರೆ, ಪ್ರವಾಹ ಬಂದು ಕೊಚ್ಚಿ ಹೋದರೆ ಅಥವಾ ಸೈಕ್ಲೋನ್ ಬಂದು ಅಪಾರ ನಷ್ಟ ಸಂಭವಿಸಿದರೆ ನೀವು ಏನು ಮಾಡಬೇಕು, ಯಾರಿಗೆ ತಿಳಿಸಬೇಕು, ಒಟ್ಟಾರೆ ಬೆಳೆ ನಷ್ಟ ಪರಿಹಾರ ಹೇಗೆ ಪಡೆಯಬೇಕು ಮತ್ತು ಇನ್ಶೂರೆನ್ಸ್ ಕಂಪ್ನಿಗೆ ಯಾವ ರೀತಿ ಕಂಪ್ಲೇಂಟ್ ಕೊಡಬೇಕು ಎಂದು ಯಾರಿಗೂ ಆಲ್ಮೋಸ್ಟ್ ಗೊತ್ತಿರುವುದಿಲ್ಲ. ಹಾಗಾದರೆ ಯಾವ ರೀತಿ ಕಂಪ್ಲೇಂಟ್ ಕೊಡಬೇಕು ಅನ್ನೋದನ್ನು ನಿಮಗೆ ಗೊತ್ತಾಗಬೇಕಾದ್ರೆ ವಿಡಿಯೋ ಪೂರ್ತಿ ನೋಡಲೇಬೇಕು. ಲಕ್ಷಾಂತರ ರೈತರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ವಿಡಿಯೋ ಶೇರ್ ಮಾಡಬೇಕು. ಈಗಲೇ ವಿಡಿಯೋಗೆ ಲೈಕ್ ಸಹ ಕೊಡಬೇಕು. ನೀವು ಈಗಾಗಲೇ ಬೆಳೆ ಇನ್ಶೂರೆನ್ಸ್ ಕಟ್ಟಿದರೆ ಬೆಳೆ ನಷ್ಟ ಪರಿಹಾರಕ್ಕೆ ತೆಗೆದುಕೊಳ್ಳಲು ನೀವು ಏನೆಲ್ಲ ಮಾಡಬೇಕು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲನೆಯದಾಗಿ, ನೀವು ಇನ್ಶೂರೆನ್ಸ್ ಕಟ್ಟಿದ ರಸೀದಿ ಅಂದರೆ ಅಪ್ಲಿಕೇಶನ್ ನಂಬರ್ ನಿಮ್ಮ ಹತ್ತಿರ ಇಟ್ಕೊಂಡು 1800-200-5142 ಈ ನಂಬರ್ಗೆ ಕರೆ ಮಾಡಬೇಕು. ಇನ್ಶೂರೆನ್ಸ್ ಕಂಪ್ನಿಗೆ ಕರೆ ಮಾಡಿ ಯಾವ ರೀತಿ ಬೆಳೆ ಹಾನಿಯಾಗಿರುವುದನ್ನು ದಾಖಲಿಸಬಹುದು ಎಂಬುದನ್ನು ನೀವು ಲೈವ್ ಆಗಿ ಈ ಮೊಬೈಲ್ನಲ್ಲಿ ನೋಡಿ. ಬೆಳೆ ನಷ್ಟ ಇನ್ಶೂರೆನ್ಸ್ ಪರಿಹಾರ ಪಡೆಯಲು ರೈತರು ಮಾಡಬೇಕಾಗಿದ್ದು ಇಷ್ಟೇ. ನಿಮ್ಮ ಮೊಬೈಲ್ನಿಂದ 1500-200-5412 ಈ ನಂಬರ್ಗೆ ನೀವು ಮೊದಲು ಫೋನ್ ಮಾಡಬೇಕು. ಮುಖ್ಯವಾದ ವಿಷಯ ಏನಂತಂದರೆ, ಇಲ್ಲಿ ಕೇಳಲಾಗುವ ಕೆಲವೊಂದು ಮಾಹಿತಿ ನೀವು ಧ್ವನಿ ಮೂಲಕ ಮತ್ತು ಇನ್ನೂ ಕೆಲವೊಂದು ಮಾಹಿತಿಗಳು ನೀವು ಫೋನ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದು ನಿಮಗೆ ಮುಖ್ಯವಾಗಿ ನೆನಪಿರಲಿ. ಮೊದಲಿಗೆ ಅವರ ಕೇಳುವ ಮಾಹಿತಿ ಏನೆಂದರೆ, ಫಸಲ್ ದಾವಾ ತಿಳಿಸಲು ಒಂದನ್ನು ಒತ್ತಿ ಎಂದು ಹೇಳಿದಾಗ ನೀವು ಮೊಬೈಲ್ನಲ್ಲಿ ಒಂದು ನಂಬರನ್ನು ನೀವು ಪ್ರೆಸ್ ಮಾಡಬೇಕು. ನಂತರ ಅವರು ನೀವು ಯಾವ ರಾಜ್ಯದವರು ಎಂದು ಕೇಳುತ್ತಾ ಕರ್ನಾಟಕ, ರಾಜಸ್ಥಾನ್, ಗುಜರಾತ್ ಎನ್ನುವುದನ್ನು ಅವರು ಹೇಳುತ್ತಾರೆ ಇಲ್ಲಿ ಫೋನಲ್ಲಿ. ಆ ಸಂದರ್ಭದಲ್ಲಿ ನೀವು ಧ್ವನಿ ಮೂಲಕ, ನೆನಪಿರಲಿ, ಧ್ವನಿ ಮೂಲಕ ಕರ್ನಾಟಕ ಎಂದು ಹೇಳಬೇಕು ಕಂಪಲ್ಸರಿ. ಇಷ್ಟಾದ ಮೇಲೆ ಮುಂದೆ ನಿಮ್ಮನ್ನು ಸ್ವಾಗತಿಸುತ್ತಾ ಕನ್ನಡದಲ್ಲೇ ಅವರು ಮಾಹಿತಿ ಕೇಳುತ್ತಾರೆ. ನಂತರ ಅವರು ನಿಮ್ಮ ಬಳಿ ಅಪ್ಲಿಕೇಶನ್ ನಂಬರ್ ಇದೆಯಾ ಅಥವಾ ಇಲ್ಲ ಎಂದು ಕೇಳುತ್ತಾರೆ. ಆವಾಗ ನೀವು ಏರು ಧ್ವನಿಯಲ್ಲಿ ಹೌದು ಎಂದು ಧ್ವನಿ ಮೂಲಕ ಹೇಳಬೇಕು, ನೆನಪಿರಲಿ ನಿಮಗೆ. ನಂತರ ಆ ಕಡೆಯಿಂದ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಂದರೆ ಇನ್ಶೂರೆನ್ಸ್ ಕಾಪಿಯ ಅಪ್ಲಿಕೇಶನ್ ನಂಬರ್ ಒತ್ತಿದ ನಂತರ ಸ್ಟಾರ್ ಬಟನ್ ಒತ್ತಿ ಎಂದು ಕೇಳಿದ್ದಾಗ ನೀವು ಕೀಪ್ಯಾಡ್ ಮೂಲಕ ಅಂದರೆ ಫೋನ್ ಡೈಲ್ ಮೂಲಕ ಅಪ್ಲಿಕೇಶನ್ ನಂಬರ್ ಅಂದರೆ ಇನ್ಶೂರೆನ್ಸ್ ಹಾಕಿರುವ ಅರ್ಜಿಯ ನಂಬರ್, ಅಪ್ಲಿಕೇಶನ್ ನಂಬರ್ ಟೈಪ್ ಮಾಡಿ ಕೊನೆಗೆ ಸ್ಟಾರ್ನೂ ಸಹ ನೀವು ಟೈಪ್ ಮಾಡಬೇಕು, ನೆನಪಿರಲಿ ನಿಮಗೆ. ಇಷ್ಟಾದ ನಂತರ ಆ ಕಡೆಯಿಂದ ನಿಮ್ಮ ದಾಖಲೆಯನ್ನು ಪರಿಶೀಲಿಸಿ ಸರಿಯಾಗಿದ್ದರೆ ನಿಮ್ಮ ಹೆಸರನ್ನು ಹೇಳುತ್ತೆ. ಆವಾಗ ನೀವು ಧ್ವನಿ ಮೂಲಕ ಹೌದು ಎಂದು ಹೇಳಬೇಕು ಕಂಪಲ್ಸರಿ, ಯಾವಾಗ ನಿಮ್ಮ ಹೆಸರು ಸರಿಯಾಗಿದ್ದರೆ. ನಂತರ ಬೆಳೆ ನಷ್ಟದ ಕಾರಣಗಳು ಸಹ ಅಲ್ಲಿ ಕೇಳುತ್ತೆ. ಉದಾಹರಣೆಗೆ ವಾಟರ್ ಲಾಗಿಂಗ್ಗೆ 1 ಒತ್ತಿ ಅಂತ ಹೇಳುತ್ತೆ, ಪ್ರವಾಹಕ್ಕೆ 2, ಬೆಂಕಿ ಅವಘಡಕ್ಕೆ 3, ಕೀಟಬಾಧಕ್ಕೆ 4 ಬಟನ್ ಒತ್ತಿ ಎಂದು ಕೇಳಲಾಗುತ್ತೆ. ಆವಾಗ ನೀವು ಸರಿಯಾದುದನ್ನು ಮಾತ್ರ ಬಟನ್ ಪ್ರೆಸ್ ಮಾಡಬೇಕು. ಹೇಗೆಂದರೆ, ನಿಮ್ಮ ಹೊಲದಲ್ಲಿ ಬೆಳೆ ನೀರು ನಿಂತು ಹಾಳಾದರೆ 1 ಒತ್ತಬೇಕು. ಅದರಂತೆ ಪ್ರವಾಹ ಬಂದು ಬೆಳೆ ಕೊಚ್ಚಿ ಹೋದರೆ 2 ಒತ್ತಬೇಕು. ಈ ರೀತಿಯಾಗಿ ಆಯ್ಕೆ ಕೇಳುತ್ತೆ. ಅದನ್ನು ನೀವು ಕಂಪಲ್ಸರಿ ಗಮನಿಸಿ. ಜಸ್ಟ್ ಇಲ್ಲಿ ಉದಾಹರಣೆ ಹೇಳ್ತಾ ಇರೋದು. ಇದೇ ರೀತಿ ನಿಮ್ಮ ಆಯ್ಕೆಯನ್ನು ಕೀಪ್ಯಾಡ್ ಮೂಲಕ ಅಂದರೆ ಬಟನ್ ಮೂಲಕ ಒತ್ತಿ. ನಂತರ ಆ ಕಡೆಯಿಂದ ಅಂದರೆ ಕಸ್ಟಮರ್ ಕೇರ್ ಕಡೆಯಿಂದ ಬೆಳೆ ನಷ್ಟ ದಿನಾಂಕವನ್ನು ನೀವು ಧ್ವನಿ ಮೂಲಕ ಹೇಳಿ ಎಂದು ಕೇಳಿದಾಗ ನೀವು ಬೆಳೆ ನಷ್ಟ ದಿನಾಂಕವನ್ನು ಧ್ವನಿ ಮೂಲಕ ಹೇಳಬೇಕಾಗುತ್ತೆ. ಯಾವ ರೀತಿ ಹೇಳಬೇಕು, ಜಸ್ಟ್ ಉದಾಹರಣೆಗೆ ನೋಡಿ. ಬೆಳೆ ನಿನ್ನೆ ಹಾಳಾದರೆ 3 ಆಗಸ್ಟ್ 2022 ಎಂದು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಇಲ್ಲಿ ನಿಮಗೆ ಇನ್ನೊಂದು ವಿಚಾರ ನೆನಪಿರಲಿ. ಯಾವುದೇ ಒಂದು ಇನ್ಶೂರೆನ್ಸ್ ಕಂಪ್ನಿಗೆ ಮೊದಲೇ ನಾವು ಕ್ಲೇಮ್ ಮಾಡ್ಕೋಬೇಕಾದ್ರೆ ಬೆಳೆ ಹಾನಿಯಾಗಿ 72 ಗಂಟೆ ಒಳಗಡೆ ನಾವು ಇನ್ಫಾರ್ಮೇಷನ್ ಮಾಡಬೇಕಾಗುತ್ತೆ. ಅದರಿಂದ ದಿನಾಂಕ ಹೇಳುವಾಗ ಸ್ವಲ್ಪ ಅಬ್ಸರ್ವ್ ಮಾಡಿ. ಕೊನೆಯದಾಗಿ ಕಸ್ಟಮರ್ ಕಡೆಯಿಂದ ನಿಮ್ಮ ದೂರು ಯಶಸ್ವಿಯಾಗಿ ದಾಖಲಿಸಲಾಗಿದೆ ಮತ್ತು ಅದರ ರೆಫರೆನ್ಸ್ ಸಂಖ್ಯೆ ಆ ಕಡೆಯಿಂದ ತಕ್ಷಣವೇ ನಿಮಗೆ ಹೇಳುತ್ತಾರೆ. ನೀವು ಆ ಒಂದು ರೆಫರೆನ್ಸ್ ಸಂಖ್ಯೆ ಬರೆದಿಟ್ಟುಕೊಳ್ಳಬೇಕು ಅಥವಾ ನಿಮ್ಮ ಮೊಬೈಲ್ ನಂಬರಿಗೂ ಯಾವ ನಂಬರಿಂದ ನೀವು ಇನ್ಶೂರೆನ್ಸ್ ಮಾಡಿರ್ತೀರ ಆ ನಂಬರಿಗೆ ಮೆಸೇಜ್ ಸಹ ಬರುತ್ತೆ. ಆದಷ್ಟು ಬರೆದಿಟ್ಟುಕೊಳ್ಳಿ.
ಇಲ್ಲಿಗೆ ಈ ಒಂದು ಕ್ಲೇಮ್ ಮಾಡುವ ಪ್ರೊಸೆಸ್ ಮುಗಿಯುತ್ತೆ. ಇಲ್ಲಿ ಹೇಳಿರುವುದು ಸ್ವತಃ ನಮ್ಮ ಜಮೀನಿಗೆ ಆದ ಬೆಳೆ ನಷ್ಟದ ಮಾಹಿತಿಗೆ ಸಂಬಂಧಪಟ್ಟಿರುವುದರಿಂದ ನೀವು ಇದನ್ನೇ ಹೋಲ್ಸೇಲ್ ಆಗಿ ಕಾಪಿ ಮಾಡಬೇಡಿ. ಇದು ಕೇವಲ ಉದಾಹರಣೆ ಮಾತ್ರ ಅಷ್ಟೇ. ಬಟ್ ಆಲ್ಮೋಸ್ಟ್ ಆಲ್ ಇದೇ ರೀತಿ ಇರುತ್ತೆ. ನಿಮ್ಮ ಬೆಳೆ ನಷ್ಟದ ಮಾಹಿತಿ ಇಟ್ಟುಕೊಂಡು ನೀವು ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ಬೆಳೆ ನಷ್ಟದ ದೂರು ದಾಖಲಿಸಿ. ಇವಾಗ ಇಲ್ಲಿ ಕೇಳುವ ಮಾಹಿತಿಯನ್ನು ಅಂದರೆ ಬೆಳೆ ನಷ್ಟದ ದಿನಾಂಕ, ಅರ್ಜಿಯ ನಂಬರ್, ಯಾವ ಕಾರಣಕ್ಕೆ ಬೆಳೆ ನಷ್ಟ ಆಗಿದೆ ಕೇಳಲಾಗುತ್ತೆ. ನೀವು ಸರಿಯಾದ ಮಾಹಿತಿಯನ್ನು ಒದಗಿಸಬೇಕು. ಅಂತಿಮವಾಗಿ ನಿಮಗೆ ಇಂಟಿಮೇಷನ್ ನಂಬರ್ ಸಿಗುತ್ತೆ, ಅದನ್ನು ಪಡೆದುಕೊಂಡು ಸೇವ್ ಮಾಡಿಕೊಂಡು ಇಟ್ಕೊಂಡಿರಬೇಕು. ಇಲ್ಲಿ ಹೇಳಿರುವುದು ಕೇವಲ ಯೂನಿವರ್ಸಲ್ ಸೊಂಪೋ ಕಂಪ್ನಿಯ ಟೋಲ್ ಫ್ರೀ ನಂಬರ್ ಸಹಾಯದಿಂದ ಕಂಪ್ನಿಗೆ ಕ್ರಾಪ್ ಇನ್ಶೂರೆನ್ಸ್ ಮಾಡಿದವರು ಮಾತ್ರ ಅದನ್ನು ಬಳಸಿ ನಿಮ್ಮ ಬೆಳೆ ನಷ್ಟದ ಮಾಹಿತಿ ತಿಳಿಸಬೇಕು. ಅದರಂತೆ ನೀವು ಬೆಳೆ ಇನ್ಶೂರೆನ್ಸ್ ತುಂಬಾ ಕಂಪ್ನಿಯಲ್ಲಿ ಮಾಡಿಸಿರ್ತೀರಾ. HDFC ಕಂಪ್ನಿಯಲ್ಲಿ ಬೆಳೆ ಇನ್ಶೂರೆನ್ಸ್ ಮಾಡಿಸಿರ್ತೀರಾ, ಅಥವಾ ICICI ಕಂಪ್ನಿಯಲ್ಲಿ ಮಾಡಿಸಿರ್ತೀರಾ, SBI ಕ್ರಾಪ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ನೀವು ಬೆಳೆ ಇನ್ಶೂರೆನ್ಸ್ ಮಾಡಿಸಿರ್ತೀರಾ. ಹೀಗೆ ಯಾವುದೇ ಕಂಪ್ನಿಯಲ್ಲಿ ನೀವು ಬೆಳೆ ಇನ್ಶೂರೆನ್ಸ್ ಮಾಡಿಸಿದ್ರು ಆ ಎಲ್ಲ ಬ್ಯಾಂಕ್ಗಳ ಟೋಲ್ ಫ್ರೀ ನಂಬರ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇವೆ. ಅದನ್ನು ಬಳಸಿ ನೀವು ನಿಮ್ಮ ಬೆಳೆ ನಷ್ಟದ ಮಾಹಿತಿ ನೀವು ತಿಳಿಸಬಹುದು. ಸ್ವಲ್ಪ ದಿನಗಳ ನಂತರ ಆಯಾ ಕಂಪ್ನಿಗಳ ಅಂದರೆ ನೀವು ಕಂಪ್ಲೇಂಟ್ ಕೊಟ್ಟಾದಮೇಲೆ ಆಯಾ ಕಂಪ್ನಿಗಳ ಫೀಲ್ಡ್ ಆಫೀಸರ್ ಅವರು ಅಂದರೆ ಕ್ಷೇತ್ರ ಪ್ರತಿನಿಧಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುತ್ತಾರೆ. ನಿಮ್ಮ ಬೆಳೆ ನಷ್ಟವಾಗಿರುವ ಬಗ್ಗೆ ಸಮೀಕ್ಷೆ ಮಾಡುವುದಕ್ಕೆ ನಿಮ್ಮ ಜಮೀನಿಗೆ ಅವರು ಬರುತ್ತಾರೆ ಎಂದು ಹೇಳಬಹುದು. ಏಕೆಂದರೆ ಬೆಳೆ ಎಷ್ಟು ಪರ್ಸೆಂಟೇಜ್ ಹಾಳಾಗಿ ಹೋಗಿದೆ ಅನ್ನೋದನ್ನು ಸಮೀಕ್ಷೆ ಮಾಡುತ್ತಾರೆ. ಜೊತೆಗೆ ಬೆಳೆ ಪರ್ಸೆಂಟೇಜ್ ಹಾಳಾಗಿ ಹೋಗಿರೋದನ್ನು ದಾಖಲಿಸುತ್ತಾರೆ ಎಂಬುದು ನೀವು ಮುಖ್ಯವಾಗಿ ಗಮನಿಸಬೇಕು. ಮತ್ತು ಹಾಳಾಗಿರುವ ಬೆಳೆ ಫೋಟೋವನ್ನು ಸಹ ತೆಗೆದುಕೊಳ್ಳುತ್ತಾರೆ. ಅದರ ಜೊತೆಗೆ ನಿಮ್ಮ ಸಹಿಯನ್ನು ತೆಗೆದುಕೊಳ್ಳಬಹುದು. ಸಮೀಕ್ಷೆ ಮುಗಿದ ನಂತರ ಇನ್ಶೂರೆನ್ಸ್ ಕಂಪ್ನಿಯವರು ನಿಮಗೆ ಕೆಲವು ದಾಖಲೆಗಳು ಕೇಳಬಹುದು. ಅವು ಯಾವಂದರೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ, ಪಹಣಿ, ಆ ಒಂದು ಜಮೀನಿನ ಪಹಣಿ ಆಗಿರ್ಬೋದು. ಹಾಗೆ ನೀವು ಇನ್ಶೂರೆನ್ಸ್ ಕಟ್ಟಿರ್ತೀರಲ್ವ, ಆ ಇನ್ಶೂರೆನ್ಸ್ ಕಟ್ಟಿದ ಜೆರಾಕ್ಸ್ ಕಾಪಿ ಸಹ ಒದಗಿಸಬಹುದು. ತದನಂತರ ಸಂಪೂರ್ಣ ವರದಿಯನ್ನು ಅವರು ತಮ್ಮ ಮೇಲಾಧಿಕಾರಿಗಳಿಗೆ ಸಲ್ಲಿಸಿದರೆ ಅಲ್ಲಿಗೆ ಆ ಒಂದು ಕಾರ್ಯ ಮುಗಿಯುತ್ತೆ. ಇವಾಗ ಬೆಳೆ ನಷ್ಟ ಆಗಿರುವ ಬಗ್ಗೆ ಕಂಪ್ಲೇಂಟ್ ಕೊಡುವುದಾದರೆ ಇಲ್ಲಿ ಹೇಳುವ ವಿಷಯ ಒಂದೊಮ್ಮೆ ನೀವು ಗಮನವಿಟ್ಟು ನೋಡಲೇಬೇಕು. ಒಂದನೆಯದು, ಬೆಳೆ ಹಾನಿಯಾಗಿ 72 ಗಂಟೆ ಒಳಗಡೆ ನೀವು ಬೆಳೆ ನಷ್ಟದ ಮಾಹಿತಿ ಒದಗಿಸುವುದು ಕಡ್ಡಾಯವಾಗಿದೆ. ಅದರಿಂದ ಬೆಳೆ ನಷ್ಟ ಆಗಿದ್ದ ತಕ್ಷಣ ಕಂಪ್ಲೇಂಟ್ ಕೊಡಬೇಕು. ಎರಡನೇದು, ಕ್ರಾಪ್ ಲಾಸ್ ಇಂಟಿಮೇಷನ್ ನೀವು ಆನ್ಲೈನ್ ಮೂಲಕ ಮತ್ತು ಇಮೇಲ್ ಮೂಲಕವೂ ಕೊಡಬಹುದು. ಆಯಾ ಕಂಪ್ನಿಗಳ ಎಲ್ಲ ಇಮೇಲ್ ವಿಳಾಸ ಮತ್ತು ಆನ್ಲೈನ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ಅದನ್ನು ಬಳಸಿಕೊಂಡು ನೀವು ಬೆಳೆ ನಷ್ಟದ ಮಾಹಿತಿ ಕ್ರಾಪ್ ಇನ್ಶೂರೆನ್ಸ್ ಕಂಪ್ನಿಗೆ ತಿಳಿಸಬಹುದು. ಮೂರನೆಯದು, ಇನ್ನು ಬೆಳೆ ನಷ್ಟದ ಕಾರಣವನ್ನು ನೀವು ಫೋನಲ್ಲೇ ಆಗಲಿ ಅಥವಾ ಇಮೇಲ್ ಮುಖಾಂತರ ಆಗಲಿ ಬೆಳೆ ನಷ್ಟದ ಕಾರಣ ಸರಿಯಾಗಿ ಕೊಡಬೇಕು. ಉದಾಹರಣೆಗೆ ಅತಿ ಮಳೆಯಾಗಿ ಹೊಲದಲ್ಲಿ ನೀರು ನಿಂತರೆ ನೀವು ಅದನ್ನೇ ತಿಳಿಸಬೇಕು. ಅದರಂತೆ ಪ್ರವಾಹ ಬಂದು ಬೆಳೆ ಕೊಚ್ಚಿ ಹೋದರೆ ನೀವು ಅದನ್ನೇ ಕಾರಣ ಹೇಳಬೇಕು. ನಾಲ್ಕನೆಯದು, ಬೆಳೆ ಸಮೀಕ್ಷೆ ಮಾಡುವುದು ಕಡ್ಡಾಯವಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ರೈತ ತಮ್ಮ ಜಮೀನಿಗೆ ಬೆಳೆ ಸಮೀಕ್ಷೆ ಮಾಡಿ ಅದನ್ನು ದಾಖಲಿಸಬೇಕು. ಸರ್ಕಾರದ ಒಂದು ಬೆಳೆ ಸಮೀಕ್ಷೆ ಆ್ಯಪ್ ಇದೆ, 2022-2023 ಬೆಳೆ ಸಮೀಕ್ಷೆ. ಈ ಆ್ಯಪ್ ಬಳಸಿಕೊಂಡು ನಿಮ್ಮ ಜಮೀನಿನ ಬೆಳೆ ಸಮೀಕ್ಷೆ ಮಾಡಬಹುದು. ನಿಮಗೆ ಬೆಳೆ ಪರಿಹಾರ ಸಿಗಲು ಕಷ್ಟ ಆಗಬಹುದು ಈ ಒಂದು ಬೆಳೆ ಸಮೀಕ್ಷೆ ಮಾಡಿಲ್ಲವೆಂದರೆ. ಬೆಳೆ ಸಮೀಕ್ಷೆ ಹೇಗೆ ಮಾಡಬೇಕು ಆ ಒಂದು ವಿಡಿಯೋ ಸಹ ಮಾಡಿದ್ದೇವೆ, ಕಂಪ್ಲೀಟ್ ವಿಡಿಯೋ ಇದೆ. ಆ ವಿಡಿಯೋ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇವೆ, ನೋಡಿ ನಿಮ್ಮ ಜಮೀನಿನ ಬೆಳೆ ಸಮೀಕ್ಷೆ ಮಾಡಿಕೊಳ್ಳಿ. ಐದನೇದು, ಬೆಳೆ ಸಮೀಕ್ಷೆಯಲ್ಲಿ ಒಂದು ವೇಳೆ ದಾಖಲಿಸಿರುವುದು ಅಂದರೆ ಯಾವ ಬೆಳೆ ನೀವು ದಾಖಲಿಸಿರ್ತೀರ ಬೆಳೆ ಸಮೀಕ್ಷೆಯಲ್ಲಿ ಮತ್ತು ಕ್ರಾಪ್ ಇನ್ಶೂರೆನ್ಸ್ ಅದೇ ಬೆಳೆಗೆ ಮಾಡಬೇಕು ಮತ್ತು ಹೊಲದಲ್ಲಿ ಅದೇ ಬೆಳೆ ಬಿತ್ತಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಬೆಳೆ ಪರಿಹಾರ ಸಿಗಲು ಅನುಕೂಲವಾಗುತ್ತೆ. ಬೆಳೆ ಇನ್ಶೂರೆನ್ಸ್ ಕಂಪ್ಲೇಂಟ್ ಕೊಟ್ಟ ನಂತರ ಕೊನೆಯದಾಗಿ ಸಿಗುವ ಕ್ಲೇಮ್ ಇಂಟಿಮೇಷನ್ ನಂಬರ್ ಕಡ್ಡಾಯವಾಗಿ ನೀವು ಬರೆದಿಟ್ಟುಕೊಳ್ಳಬೇಕು ಅಥವಾ ಸೇವ್ ಮಾಡಿಕೊಳ್ಳಿ. ಏಳನೇದು, ಮಳೆ ಪ್ರಮಾಣದ ಆಧಾರದ ಮೇಲೆ ಮತ್ತು ಕಟಾವಿನ ಇಳುವರಿ ಆಧಾರದ ಮೇಲೆ ತಾಲೂಕು ಸಮಿತಿ ಅಂದರೆ ತಾಲೂಕು ಮಟ್ಟದಲ್ಲಿರುವ ಕೃಷಿ ಅಧಿಕಾರಿಗಳು ಮತ್ತು ಕಂಪ್ನಿ ಪ್ರತಿನಿಧಿಗಳು ಸೇರಿ ಒಟ್ಟು ಅಂದಾಜು ಎಷ್ಟು ಬೆಳೆ ಹಾನಿಯಾಗಿದೆ ಅದರ ನಷ್ಟ ಪರಿಹಾರ ಲೆಕ್ಕ ಹಾಕಿ ಮತ್ತು ನಿರ್ಧರಿಸಿ ನಿಮಗೆ ಅದರ ಪ್ರಕಾರ
ಬೆಳೆ ನಷ್ಟದ ಪರಿಹಾರ ಕೊಡಬಹುದು. ಕೊನೆಯಲ್ಲಿ ಒಂದು ಮಾತು ನಿಮಗೆ ನೆನಪಿರಲೇಬೇಕು. ಬೆಳೆ ಬೆಳೆದು ಕೊಯ್ಲು ಆಗಿ ರಾಶಿ ಮಾಡುವವರೆಗೂ ಯಾವಾಗ ಬೇಕು ಆವಾಗ ನೀವು ಕಂಪ್ಲೇಂಟ್ ರೈಸ್ ಮಾಡಬಹುದು ಈ ಒಂದು ಬೆಳೆ ಹಾನಿಯಾಗಿರುವ ಬಗ್ಗೆ. ಇಲ್ಲಿ ಬೆಳೆ ಇನ್ಶೂರೆನ್ಸ್ನ ಪರಿಹಾರ ಹಣ ಪಡೆಯಬೇಕಾದರೆ ಕಂಪಲ್ಸರಿ ಬೆಳೆ ಹಾನಿಯಾದಾಗ ಮಾತ್ರ ನೀವು ಕಂಪ್ಲೇಂಟ್ ರೈಸ್ ಮಾಡಿ. ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ. ಎಲ್ಲ ವಿಡಿಯೋಗಳ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೋಡಿ ಮಾಹಿತಿ ತಿಳಿದುಕೊಳ್ಳಿ.